ಬಿಡಿ, ನಾವಿವತ್ತು ಕೈಯೊಮ್ಮೆನೊಟ್ಟಿಗಿದ್ದೇವೆ. ಕೈಯೊಮ್ಮೆ ನಾವೆಲ್ಲಿದ್ದೇವೆ, ಏನು ತೋರಿಸ್ತಿದ್ದೇವೆ? ಸರ್, ದೇವರು ಎಲ್ಲರಿಗೂ ಸಹ ಒಂದು ಕನಸಿನ ಮನೆ ಕೊಡಬೇಕೆಂದು ನಮ್ಮದೊಂದು ಆಲೋಚನೆ. ಅಂಥವರಿಗೆ ಈ ಮನೆ, ಈ ಫ್ಲ್ಯಾಟ್ ಸೂಟೇಬಲ್. ಓಕೆ, ಸೊ ನಾವೆಲ್ಲಿದ್ದೇವೆ ಇವತ್ತು? ಸರ್, ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ಅಲಂಗಾರ್ನಲ್ಲಿದ್ದೇವೆ. ಅಲಂಗಾರ್ ಜಂಕ್ಷನಿಂದ ಕೇವಲ 150 ಮೀಟರ್ ದೂರದಲ್ಲಿದ್ದೇವೆ. ಅಂದರೆ ಹೈವೇ ಟಚ್, ಕಾರ್ಕಳ ಟು ಮ್ಯಾಂಗ್ಳೂರು ಹೈವೇ ಹೋಗ್ತದೆ. ಆ ಹೈವೇ ಟಚ್ ಆಗಿ ನಾವು ಹೈವೇ ಫೇಸಲ್ಲಿ ನಮ್ಮದು ಈ ಬಿಲ್ಡಿಂಗ್ ಉಂಟು. ಅದರಲ್ಲಿ ಫಸ್ಟ್ ಫ್ಲೋರಲ್ಲಿ ನಮ್ಮದು ಈ ಕ್ಲೈಂಟಿದು ಫ್ಲ್ಯಾಟ್ ಸೇಲ್ ಉಂಟು. ಎಷ್ಟು ಸ್ಕ್ವೇರ್ ಫೀಟ್ ಸರ್ ಇದು? ಸರ್, 1350 ಸ್ಕ್ವೇರ್ ಫೀಟ್. 1350 ಸ್ಕ್ವೇರ್ ಫೀಟ್. ಹೌದು ಸರ್. ಎಷ್ಟು BHK? 2 BHK. 2 BHK. ಹೌದು ಸರ್. ಒಂದು ತೋರಿಸುವನ? ಬನ್ನಿ ಸರ್. ಕಿಚನ್ ಇಂದ ಸ್ಟಾರ್ಟ್ ಮಾಡುವ. ಎಸ್ ಸರ್, ಕಿಚನ್ ಸ್ಟಾರ್ಟ್ ಮಾಡುವ. ನೋಡಿ ಸರ್, ಕಿಚನ್ ಒಳ್ಳೆ ವಿಶಾಲವಾದ ಕಿಚನ್ ಉಂಟು ಸರ್. ಸ್ಪೇಷಿಯಸ್ ಕಿಚನ್ ಅಲ್ಲ? ಹೌದು ಸರ್. ಒಳ್ಳೆ ಬ್ರೈಟ್ನೆಸ್ ಆಗಿಂಟು. ಇದು ಒಳ್ಳೆದು ಟೈಲ್ಸ್ ಎಲ್ಲ ಹಾಕಿದ್ದು ಸರ್. ಅದಲ್ಲ, ಇದು ಈಗ ನಾವು ಮೇನ್ ಎಂಟ್ರೆನ್ಸ್ ಚಾವಡಿ ಹಾಲ್ ನೋಡಿ ಸರ್. ಒಳ್ಳೆ ಸ್ಪೇಷಿಯಸ್ ಅಲ್ಲಿ ಒಳ್ಳೆ ದೊಡ್ಡದುಂಟು. ಒಳ್ಳೆ ಸ್ಪೇಷಿಯಸ್ ಹಾಲ್ ಅಲ್ಲ? ಯಾಕೆ ಹೇಳಿದ್ರೆ ಫ್ಲಾಟ್ ಹೇಳಿದ ಮೇಲೆ ಅದರಲ್ಲಿ ಜಾಸ್ತಿ ಸ್ಪೇಸ್ ಇರುವುದಿಲ್ಲ. ಹೌದು, ಇದು ನೋಡಿ ಸರ್, ಎಲ್ಲ ಓಪನ್ ಆಗಿ ಅಗಲವಾಗಿ ಇದೆ ಸರ್. ಡೈನಿಂಗ್ ಹಾಲ್ ಸರ್. ಇದು ಡೈನಿಂಗ್ ಅಲ್ಲ? ಡೈನಿಂಗ್ ಹಾಲ್. ಸೊ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಫ್ಲಾಟಿಗೆ. ಸೊ ಇದೊಂದು ಡೈನಿಂಗ್ ಇಟ್ಟು ಸಹ ಒಳ್ಳೆ ಸ್ಪೇಸ್ ಇದೆ ಇಲ್ಲಿ. ಹೌದು ಸರ್. ಡೈನಿಂಗ್ 6 ಚೇರ್ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ. ಹೌದು. ಅದರ ಸೈಡಲ್ಲಿ ಎಷ್ಟು ಜಾಗ ಉಂಟು? ಅಷ್ಟು ಜಾಗ ಉಂಟು. ಹೌದು ಸರ್. ಸರ್, ಒಂದು ಫಸ್ಟ್ ಬೆಡ್ರೂಮ್. ಬನ್ನಿ ಸರ್. ಇದರಲ್ಲಿ ಅಟ್ಯಾಚ್ ಇದೆಯಾ? ಇದರಲ್ಲಿ ಅಟ್ಯಾಚ್ ಇಲ್ಲ. ಅಟ್ಯಾಚ್. ಇದರಲ್ಲಿ ಬಾಲ್ಕನಿ ಉಂಟು ಸರ್. ದೊಡ್ಡ ಬಾಲ್ಕನಿ ಅಲ್ಲ? ದೊಡ್ಡ ಬಾಲ್ಕನಿ ಉಂಟು. ಬ್ಯಾಕ್ ಸೈಡ್ ಒಳ್ಳೆ ಒಂದು ತೋಟ ಉಂಟು, ಒಳ್ಳೆ ಗ್ರೀನರಿ. ಸೊ ಇಲ್ಲಿ ಗಾಳಿ ಬರ್ತದೆ ಸರ್. ಬೆಡ್ ಇಟ್ಟು ಸಹ ಇದರಲ್ಲಿ ಸಹ ಸ್ಪೇಸ್ ಉಂಟು. ಹೌದು ಸರ್, ಬೆಡ್ ಇಟ್ಟು ಸಹ ಸ್ಪೇಸ್ ಉಂಟಲ್ಲ? ಬನ್ನಿ ಸರ್, ನಾನು ನಿಮಗೆ ಸೆಕೆಂಡ್ ಬೆಡ್ರೂಮ್ ತೋರಿಸ್ತೇನೆ. ಬನ್ನಿ ಸರ್. ಅಟ್ಯಾಚ್ ಇದೆಯಾ ಸರ್? ಇದರಲ್ಲಿ ಅಟ್ಯಾಚ್ ಇದೆ. ಇದು ನೋಡಿ ಸರ್, ಇದೊಂದು ಎಷ್ಟು ದೊಡ್ಡದೊಂದು ರೂಮ್ಸ್. ಒಳ್ಳೆ ರೂಮ್ ಅಲ್ಲ? ಕಾಟ್ ಇಟ್ಟ ನಂತರ ಸಹ ಎಷ್ಟು ಜಾಗ ಉಂಟು ನೋಡಿ ಸರ್. ಆ ಕಡೆ ಸಹ ಜಾಗ ಉಂಟು, ಈ ಕಡೆ ಸಹ ಜಾಗ ಉಂಟು. ಬಾಲ್ಕನಿ ಉಂಟು, ಇದಕ್ಕೆ ಸಹ ಬಾಲ್ಕನಿ ಉಂಟು ನೋಡಿ ಸರ್. ಸೊ ಈ ಫ್ಲಾಟಿಗೆ 2 ಬಾಲ್ಕನಿ ಉಂಟು ಸರ್. ಒಳ್ಳೆ ಸ್ಪೇಷಿಯಸ್ ಬಾಲ್ಕನಿ ಅಲ್ಲ? ಹೌದು ಸರ್. ಬ್ಯಾಕ್ ಸೈಡ್ ಅಲ್ಲಿ ಸಹ ರೋಡ್ ಉಂಟು, ತೋಟ, ಒಳ್ಳೆ ಎನ್ವೈರನ್ಮೆಂಟ್, ಗಾಳಿ ಬರ್ತದೆ ಸರ್. ನೋಡಿ ಸರ್, ಇಲ್ಲಿ ಕಾಮನ್ ಬಾತ್ರೂಮ್. ಸಾರಿ ಸರ್, ಇದು ಅಟ್ಯಾಚ್ ಬಾತ್ರೂಮ್. ಈ ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಸರ್. ಇಲ್ಲಿ ಸಹ ಸ್ಪೇಸ್ ಇದೆ. ಹೌದು, ಇಲ್ಲಿ ಸಹ ನಿಮ್ದು ವಾಕ್ ಇನ್ ವಾರ್ಡ್ರೋಬ್ ಮಾಡಬಹುದು. ಹೌದು, ವಾರ್ಡ್ರೋಬ್ ಮಾಡಬಹುದು ಅಲ್ಲ? ಕರೆಕ್ಟ್ ಸರ್. ಸೊ ಯಾರಿಗಾದ್ರೆ ಅವರಿಗೆ ಪರ್ಚೇಸ್ ಮಾಡಿ, ಹೌದು, ಸೊ ಲಕ್ಸುರಿ ವಾಕ್ ಇನ್ ವಾರ್ಡ್ರೋಬ್ ಎಲ್ಲ ಬೇಕಾದ್ರೆ ಸ್ಪೇಸ್ ಇದೆ ಅದಕ್ಕೆ. ಲೈಕ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇಟ್ಟು. ಡ್ರೆಸ್ಸಿಂಗ್ ಟೇಬಲ್ ಇಡಬಹುದು. ಕರೆಕ್ಟ್ ಸರ್. ಕಾಮನ್ ಬಾತ್ರೂಮ್ ಸರ್. ಬನ್ನಿ ಸರ್, ಬನ್ನಿ. ಕಾಮನ್ ಬಾತ್ರೂಮ್. ಓಕೆ. ಸೊ ಇದು ಸರ್ ಒಂದ್ಸಲ ನಮ್ಮ ಕ್ಲೈಂಟಿಗೆ ನೀವು ಲೊಕೇಶನ್ ಹೇಳಿದ್ರೆ ಭಾರಿ ಒಳ್ಳೆದಿದೆ ಸರ್. ಅಷ್ಟೇ ಅಲ್ಲ, ಹೊರಗಡೆ ನಾನು ನಿಮಗೆ ತೋರಿಸಿದೆ ಎಷ್ಟು ದೊಡ್ಡದು ಲಾಬಿ ಉಂಟು, ಪ್ಯಾಸೇಜ್ ಉಂಟಲ್ಲ? ಹೌದು ಸರ್. ಸೊ ಇದು ವಿತ್ ಕಾರ್ ಪಾರ್ಕಿಂಗ್. ವಿತ್ ಕಾರ್ ಪಾರ್ಕಿಂಗ್. ಹೌದು, ಇನ್ಕ್ಲೂಡಿಂಗ್ ಕಾರ್ ಪಾರ್ಕಿಂಗ್. ತುಂಬಾ ರೇಟ್ ಕಮ್ಮಿ ಸರ್, ಜಾಸ್ತಿ ಇಲ್ಲ, ತುಂಬಾ ರೇಟ್ ಕಮ್ಮಿ. ಸೊ ನೀವು ಫಸ್ಟಿಗೆ ಒಂದು ಹೇಳಿದಿರಿ ಎಲ್ಲರಿಗೂ ಒಂದು ಅವರ ಕನಸಿನ ಮನೆ ಆಗ್ಬೇಕು ಅಂತ. ನಮ್ಮ ವ್ಯೂವರ್ಸ್ ಕ್ಲೈಂಟಿಗೆ ಇದು ಸೂಟೇಬಲ್. ತುಂಬಾ ಹತ್ತಿರ NH ಮೇಲೆ ಇದ್ದೇವೆ ನಾವು. ಅಲಂಗಾರ್ ಜಂಕ್ಷನ್, ಮೂಡುಬಿದಿರೆ ಆಗಲಿ ಮಂಗಳೂರಿಗೆ ಅರ್ಧ ಗಂಟೆ ರೋಡ್. ಹೈವೇ ಆದ ಫಿನಿಶ್ ಆದ ಹಾಫ್ ಆನ್ ಅವರ್. ಮೂಡುಬಿದಿರೆ ತುಂಬಾ ಫೇಮಸ್ ಎಜುಕೇಶನ್ ಹಬ್ ಮೂಡುಬಿದಿರೆ. ಮತ್ತೊಂದು ಪಾಯಿಂಟ್, ಯಾರಿಗಾದ್ರೂ ರೆಂಟಿಗೆ ಕೊಡ್ಬೋದಾ ಪರ್ಚೇಸ್ ಮಾಡಿ? ಸರ್, ರೆಂಟಿಗೆ ಕೊಡೋದಾದ್ರೆ ನಿಮಗೆ ಯಾವಾಗಲೂ ಸಹ ಕೊಡ್ಬೋದು. ಯಾಕಂದ್ರೆ ಎನಿ ಟೈಮ್ ಡಿಮಾಂಡ್ ಉಂಟು. ಅಷ್ಟು ರೆಂಟಿಗೆ ಕೇಳ್ತಾರೆ ಕ್ಲೈಂಟ್ಸ್. ಅಲಂಗಾರ್ ಹೇಳಿದ್ರೆ ಕ್ಲೈಂಟ್ಸ್, ಲೆಕ್ಚರ್ಸ್ ಆಗಲಿ, ಡಿಪಾರ್ಟ್ಮೆಂಟ್ನವರಾಗಲಿ ಅಲ್ಲ ಬರ್ತಾರೆ ಸರ್. ಓಕೆ. ಸೊ ಸರ್, ಈಗ ಫೈನಲ್. ಹೌದು ಸರ್. ಒಂದು ಕರೆಕ್ಟ್ ಒಂದು ಫೈನಲ್ ಪ್ರೈಸ್ ಹೇಳಿ, ನೆಗೋಷಿಯೇಟ್ ಏನು ಬೇಡ. ಯಾಕೆ ಹೇಳಿ, ನೀವು ಕನಸಿದ ಮನ ಹೇಳಿದ್ದೀರಿ. ಹೌದು. ಅದರ ನಂತರ ಪ್ರೈಸ್ ಒಂದು ಹೇಳಿಬಿಡಿ. ಪ್ರತಿಯೊಂದು ಮನುಷ್ಯನಿಗೆ ಮನೆ ಬೇಕು, ಒಂದು ದೇವರೊಂದು ಆಶ್ರಯ ಬೇಕು. ಕರೆಕ್ಟ್. ನಮ್ಮ ಕ್ಲೈಂಟ್ ಇದಕ್ಕೆ ಫೈನಲ್ 30 ಲ್ಯಾಕ್. 30 lakhs. ನಿಮಗೆ ಸಹ ಆಶ್ಚರ್ಯ ಆಗ್ಬೋದು. 30 lakhsಗೆ ಎಲ್ಲಿ ಫ್ಲಾಟ್ ಸಿಗುದಿಲ್ಲ. ಸಿಕ್ಕಿದ್ರೆ ಸಹ ಒಳಗೆ ಹೋಗ್ಬೇಕು. ಇದು NH ಟಚ್ ಅಲ್ಲಿ ಇದೆ. 1350 ಸ್ಕ್ವೇರ್ ಫೀಟ್, ಇನ್ಕ್ಲೂಡಿಂಗ್ ಕಾರ್ ಪಾರ್ಕಿಂಗ್. ಹೊರಗಡೆ ನಾವು ಈಗ ವಿಡಿಯೋ ತೋರಿಸುವ ಸರ್, ಎಷ್ಟು ದೊಡ್ಡ ಅಗಲವಾದ ಲಾಬಿ ಉಂಟು ಸರ್. ಸರಿ, ಓಕೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕ್ಲೈಂಟ್ ಕಾಲ್ ಮಾಡಿ ಸರ್.